ಒಂದು ವೇಳೆ ನನ್ನ ಹೆಸರು ರಾಮ್ ತೀರ್ಥ ಅಂತೇಳಿ ನಾವು ಅಡ್ವೊಕೇಟ್ ಇದ್ದೆವು. ಒಂದು ನಿನ್ನೆ ಹಿಡಿದು ಆಯಿತು. ಇದು ಸಿದ್ದರಾಮೇಶ್ವರ ನಗರ ಕಾಲನಿ 89 ಮತ್ತು ನನಗೆ ಇನ್ನೊಂದು ಸರ್ವೆ ನಂಬರ್ ಯಾವ ಸರ್ 95 ಸರ್ವೆ ನಂಬರ್ 36 ಎರಡು ಒಟ್ಟು 14 ಎಕರೆ ಚಿಲ್ಲರ್ ಗುಂಟೆ ಇದೆ. ಇದು ಅಚ್ಚಗಡಿ ಕಲ್ತಿ. ಇದು ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರೇನೋ ಕೋರ್ಟಿಗೆ ಹಾಕ್ಯಾರಂತ. ಕೋರ್ಟಿಗೆ ಹಾಕಿ ಏನೋ ಡಿಗ್ರಿ ತೊಗೊಂಬಂದಾರ. ಅದು ನಮ್ಗೇನು ಗೊತ್ತಿಲ್ಲ, ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಅಂತೂ, ಯಾರಿಗೂ ನೋಟಿಸ್ ಮುಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಜನ ಇರ್ಲಿಗತ್ತು ಏನಿಲ್ಲ ಅಂದ್ರೆ 40 ವರ್ಷ ಆಯ್ತು. ಅವ್ರ ಬಲ್ಲಿ ಏನದಪ್ಪ ಅಂದ್ರೆ ಕಾರ್ಪೊರೇಷನ್ ಕೊಟ್ಟಿದ್ದು ನಾಳದ ಬಿಲ್ ಅದ, ಮತ್ತೆ ಲೈಟ್ ಬಿಲ್ ಅದ, ರೋಡ್ ಟ್ಯಾಕ್ಸ್ ಕೊಟ್ಟಿದ್ದ, ಎಲ್ಲ ಟ್ಯಾಕ್ಸ್ ಕಟ್ಟಿದ್ದ. ಅದು ಸರ್ 40 ವರ್ಷ ಆಗಿ ಇಲ್ಲಿವರೆಗೂ ಆಯ್ತು. ಅವ್ರ ಇವಾಗ ಬಂದ್ ಕಿಸಿಂದ ಇವ್ರು ಏನಂತಾರ, ನಾವು ಕೋರ್ಟ್ ಡಿಗ್ರಿ ಮಾಡ್ಕೊಂಡ್ ಬಂದಿದ್ದೇವೆ, ನಿಮ್ಮ ಮನಿಗಳನ್ನ ನಾವು ಡಿಮಾಲಿಷ್ ಮಾಡಂತ ಹೇಳಿ ಕೊಟ್ರ ಸರ್ಕಾರ, ಗೌರ್ಮೆಂಟ್ ಆರ್ಡರ್ ಕೊಟ್ರ ಕೋರ್ಟ್ ಅಂತ ಹೇಳ್ತಾರೆ ಇವರು. ಅದಕ್ಕೆ ನಾವಂದೇವು, ಮೊದಲ ನೀವು ಆರ್ಡರ್ ಕೊಟ್ಟಿರಪ್ಪ ಅಂದ್ರೆ ಮೊದಲೇ ನಮ್ಗೆ ನೋಟಿಸ್ ಕೊಡ್ಬೇಕಾಗಿತ್ತು. ಎಲ್ಲರಿಗೆ ನೀವು ನೋಟಿಸ್ ಕೊಟ್ಟು ನಾವು ಈ ದಿವಸ ನಿಮ್ಮ ಮನೆ ಡಿಮಾಲಿಷ್ ಮಾಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಸೊ ಒಂದು ನ್ಯಾಯ ಇದ್ರಾಗ ನಮ್ಮ ಕಾನೂನ್ದಾಗ ಏನಂದ್ರೆ 30 ವರ್ಷ ಯಾರು ಜಾಗದ ಮ್ಯಾಗ ಇರ್ತಾರ ಅವರೆಲ್ಲ ಲೈಟ್ ಬಿಲ್ ಟ್ಯಾಕ್ಸ್ ಪೇಡ್ ಕಟ್ತಾರ, ಅವರಿಗೆ ಆಗ್ಬೇಕಂತ ಹೇಳಕ್ಕೆ ಕಾನೂನು ಪ್ರಕಾರ ಅದ. ಇಲ್ಲಿ ಸಿವಿಲ್ ಎವಿಡೆನ್ಸ್ ಸಿವಿಲ್ ಆಕ್ಟ್ ಅದಾಗ ಅದ ಇದು. ಅದಕ್ಕೆ ಇವತ್ತೇನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಹೆಣ್ಮಕ್ಳು ಉಪವಾಸ ಇದ್ದಾರೆ, ಮುಂಜೆ ಹಿಡಿದು ಎಲ್ಲ ಗಂಡು ಮಕ್ಕಳು ಉಪವಾಸ ಇದ್ದಾರೆ, ಯಾರು ಊಟ ಮಾಡಿಲ್ಲ. ಕೆಲವರು ಊರ್ನ ಹೈಕೋತೀನಿ ಅಂತ ಇದ್ದಾರೆ, ಕೆಲವರು ಆಲ್ರೆಡಿ ಅಸ್ವಸ್ಥ ಆಗಿದ್ದಾರೆ, ಕೆಲವ್ರಿಗೆ ಅನ್ಕರ್ ನಾವು ಹಾಸ್ಪಿಟಲ್ ಕಳಿಸಿದ್ದೀವಿ. ಬೇಕಾದ್ರೆ ನೀವು ಕೂಡ ಹಾಸ್ಪಿಟಲ್ದಾಗ ಹೋಗಿ ನೋಡ್ಬೋದು. ಈಗ ನಾಳೆ ಮುಂದಿನ ಒಂದು ದಿನಗಳಲ್ಲಿ ಏನಾರೇ ಒಂದು ಅಹಿತಕರ ಘಟನೆ ಆಯ್ತಂದ್ರೆ ಅದಕ್ಕೆ ಇವ್ರು ಎಲ್ಲರೂ ಕಾರಣ. ಇವರು ಯಾಕಂದ್ರೆ ಸನಿ ಮೋದಿನ ಏನಾರಲ್ಲ ಅವ್ರ ಕಾರಣ ಇದಕ್ಕೆ. ಯಾಕಂದ್ರೆ ಅವ್ರು ಹ್ಯಾಂಗ್ ಆರ್ಡರ್ ತೊಗೊಂಡ್ರು, ಇಲ್ಲಿ ಖಾಲಿ ಲ್ಯಾಂಡ್ ಅದ ಅಂತೇಳಿ ಆರ್ಡರ್ ತೊಗೊಂಡ್ರು. ಇಲ್ಲಿ ಖಾಲಿ ಲ್ಯಾಂಡ್ ಎಲ್ಲದ, ನಾವು ಸರ್ವೆ ಮಾಡ್ಕೊಡ್ತೇವೆ ಬರ್ರಿ. ಇಷ್ಟು 400 ಮನಿಗಳವ, ದೊಡ್ಡ ಬಿಲ್ಡಿಂಗ್ಗಳವ, ಅವ್ರು ಖಾಲಿ ಲ್ಯಾಂಡ್ ಅಂತೇಳಿ ಒಬ್ಬ ಜಡ್ಜಿಗನ್ನು ವಕೀಲರು ಮಿಸ್ಗೈಡ್ ಮಾಡಿ ಅವರು ಒಂದು ಆರ್ಡರ್ನ ತೊಗೊಂಡ್ರವ್ರು, ಏನೇನೋ ಮಾಡಿ. ಅದಕ್ಕೆ ನಾವು ಹೇಳ್ತೇವೆ, ಇವತ್ತಿಗೆ ಏನಾರೇ ಯಾರಿಗಾರೆ ಒಬ್ಬರಿಗೆ ಏನಾರ ಅಹಿತಕರ ಘಟನೆ ಆಯ್ತು ಅಂದ್ರೆ ಅವರೇ ಕಾರಣ ನಾಳೆಗೆ. ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್ ಪೂರ ಕೆಟ್ಟ ಹೋಗ್ತದೆ. ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೇವೆ, ಸಣ್ಣದಲ್ಲ. ಇವತ್ತು ನಮ್ಮ ಜೀವ ಹೋಲಿ, ನಮ್ಮ ರಕ್ತ ಕೊಟ್ಟಾದ್ರೆ ನಮ್ಮ ಜಾಗ ನಾವು ಉಳಿಸ್ಕೋತೀವಿ. ಯಾಕಂದ್ರೆ ನಮ್ಮ ಬಿಲ್ಡಿಂಗ್ಗಳವ. ಕಾನೂನು ಪ್ರಕಾರ ಏನು ಮಾಡ್ಬೇಕಂದ್ರೆ ಕಾನೂನು ಪ್ರಕಾರ ಅವ್ರು ಏನು ಮಾಡ್ಯಾರ ಅದಕ್ಕೆ ನಾವು ಕಾನೂನು ಪ್ರಕಾರ ರೇಟ್ ಹಾಕಿ ನಾವು ಏನದ ಅದಕ್ಕಷ್ಟೇ ತೋತೀವಿ. ಅದಕ್ಕೆ ನಾವು ತಯಾರಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ತೋಲಕ ಅವ್ರು ಇಲ್ಲ, ಅದಕ್ಕೆ ನಮ್ಗೆ ಸಮಯನೇ ಕೊಡಲ್ಲ. ಈ ಅಧಿಕಾರಿಗಳಿಗೂ ಸ್ವಲ್ಪ ಬೇಕು ಮಾನವೀಯತೆ. ಯಾಕಂದ್ರೆ ನೋಡ್ರಿ, ಎಲ್ಲ ಇಷ್ಟಿದ್ರು ಎಲ್ಲ ಒಂದು 400 ಮನಿಗಳವ, ಹ್ಯಾಂಗ್ ಸರ್ವೆ ಮಾಡ್ತಾರೆ, ಹ್ಯಾಂಗ್ ಹೊಡಿಬೇಕ್ರಿ ಸರ್? ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಅದ. ಎಲ್ಲಪ್ಪ ಅಂದ್ರೆ ಈ ಖಿಲಾದವ್ರಿಗೆ ಎಲ್ಲರಿಗೆ ಏನದ ಅವ್ರಿಗೆ ಸರಿಸಬೇಕಲ್ಲಿದ್ದು, ಯಾರಿಗೂ ಇರಬಾರ್ದಲ್ಲಿ ಖಾಲಿ ಮಾಡಿಸ್ಬೇಕಂತ ಹೇಳ್ದ. ಇಲ್ಲಿವರೆಗೂ ಖಾಲಿ ಮಾಡಿಸಿಲ್ಲ. ಅದು ಸ್ವಲ್ಪ ಮನುಷ್ಯಾಗ ಒಂದು ಹ್ಯುಮ್ಯಾನಿಟೀಸ್ ಬೇಕಿಲ್ರಿ. ಇಲ್ಲಿ ಒಂದೇ ದಿನದಾಗ ಅಷ್ಟು ಮಂದಿ ಪೊಲೀಸರು ಕರ್ಕೊಂಡ್ ಅಷ್ಟು ಮಂದಿ ಸರ್ವೇರ್ 6-7 ಮಂದಿ ಸರ್ವೇರ್ ಬಂದಾರ. ಮತ್ತಂದ್ರೆ ಇವ್ರೇನು ಸಾಯ್ಬೇಕಾ? ಇಲ್ಲ ಹಿಂದೂ ಮುಸ್ಲಿಂ ಹತ್ರ ಹೇಳ್ತಾ ಇಲ್ಲ. ಇಲ್ಲಿ ನಮ್ಮದು ಏನದ, ನಮ್ಮ ಜಾಗ ಇನ್ನ ಮಾಡಿಲ್ಲ. ನಾವು ಹೇಳ್ತಾ ಇದ್ದೆ ಆರ್ಡರ್, ಸುಪ್ರೀಂ ಕೋರ್ಟ್ ಆರ್ಡರ್ ಅದು, ಅಲ್ಲಿ ಖಾಲಿ ಮಾಡಿಸಿಲ್ಲ. ಇಲ್ಲಿ ಒಂದೇ ದಿನದಾಗ ಒಂದು ಆರ್ಡರ್ ಆಯ್ತು. ಮುಗ್ಧ ಜನಗಳಿದಾರ್ರಿ, ಇವ್ರಿಗೆ ಏನು ಗೊತ್ತ ಪಾಪ, ಹೆಣ್ಮಕ್ಳು ಇವತ್ತು ಸಾಯ್ಲಿಗತ್ತಾರ. ಅವರು ನಿನ್ನ ಏನು ಕೇಳ್ಯಾರ ಎಲ್ಲರೂ ಊಟ ಮಾಡಿಲ್ಲ. ಅವ್ರ ಮುಖಗಳು ನೋಡ್ರಿ, ಊಟ ಮಾಡಿಲ್ಲ. ಇವರು ಊರ್ಲೈಕೋ ತಿನ್ನದಾರ 4-5 ಮಂದಿ. ಇದ್ರಾಗ ಮುಸ್ಲಿಮ್ನು ಅವರ, ಇದ್ರಾಗ ಹಂಗೇನಿಲ್ಲ. ನಮ್ಗೇನಾದ್ರು ಜಾತಿ ಭಾವನೆ ಇಲ್ಲ ನಮ್ಮಲ್ಲಿ. ನಮಗೆ ನ್ಯಾಯ ಬೇಕು. ನಮಗೆ 40 ವರ್ಷದಿಂದ ನೀವೇನು ಹೋಗಿದ್ರಿ? ನಾವು ಒಬ್ಬ ಲಾಯರ್ ಆಗಿ ನನಗೆ ನೋಟಿಸ್ ಕೊಡ್ಬೇಕು. ನನಗೇನು ಗೊತ್ತೇ ಇಲ್ಲ ಇದು. ನಿನಗೆ ಗೊತ್ತಾಗ್ಯದ ನನಗೆ. ಅದಕ್ಕೆ ನಾನು ಕೊಟ್ಟರೆ ನಾ ಅಷ್ಟೇ ತೋತಿದ್ದೆ. ಅವ್ರಿಬ್ರು ಅಣ್ತಮ್ರದಾಗ ಮಾರದವ್ರು ಅಣ್ತಮ್ರ, ಅವ್ರಿಬ್ರು ಜಗಳ ಆಡಕತ್ತಾರಂತೆ. ಇವ್ರಿಗೆ ಅವ್ರವ್ರು ಆಡೋದಕ್ಕಪ್ಪ. ನಮಗಂತೂ ರೊಕ್ಕ ಕೊಟ್ಟು ಬಾಜಾಪ್ ನಮ್ಮನು ಏನೇನು ಮಾಡ್ರ ಬರೆದು ಕೊಟ್ಟಾರ. ಅದಕ್ಕೆ ರೊಕ್ಕ ಕೊಟ್ಟಿದ್ದು ಪ್ರೂಫ್ ಅವ ಎಲ್ಲವ. ಹಾಗಾದ್ರೂ ಕೂಡ ಬಂದು 40 ವರ್ಷದ ಮ್ಯಾಗ ಬಂದು ಕಿಸಿಂದ ನಾವು ಇದು ಮಾಡಿದೆವು, ಡಿಮಾಲಿಷ್ ಮಾಡಿ ಡಿಗ್ರಿ ತೊಗೊಂಡಿದ್ದೇವೆ ಅಂದ್ರೆ ಹೆಂಗೆ ಸರ್? ಹೆಂಗೆ ಆಗ್ತದ? ರಿಜಿಸ್ಟರ್ ಖಾತಾ ಅದ, ಕಾರ್ಪೊರೇಷನ್ ಟ್ಯಾಕ್ಸ್ ಪೇಡ್ ಅದ, ಎಲ್ಲ ಕಟ್ಟ್ಯಾರ. ಕಟ್ ಕಿಸಿಂದ ಇವತ್ತು ನನಗೆ ಡಿಮಾಲಿಷ್ ಮಾಡಿದ ತಪ್ಪಾಗ್ತದೆ ಸರ. ಮುಂದಿನ ದಿನಗಳಲ್ಲಿ ಲ್ಯಾಂಡ್ ಆರ್ಡರ್ ಪೂರ ಕೆಟ್ಟೋಗ್ತದೆ, ಪೂರ ಗುಲ್ಬರ್ಗನೆ. ಇಲ್ಲಿ ನಾವು ಜೀವ ಕುಲ್ಡಕ್ಕೆ ರೆಡಿತೀವಿ. ಹೊಸ ಮಂದಿ ಮುಂಜಾನೆ ನಡು ಇತನ ಒಂದು ತೊಟ್ಟು ನೀರು ಕುಡ್ದಿಲ್ಲ ಇವ್ರು ಹೆಣ್ಮಕ್ಳು. ಇಲ್ಲಿ ಏನಿಲ್ಲ ಅಂದ್ರೆ ಒಂದು 2,000 ಕುಟುಂಬಗಳವ. 2,000 ಕುಟುಂಬಗಳವ, 400-500 ಮನಿ ಅವ. 2,000 ಕುಟುಂಬಗಳವ. ಎಲ್ಲರೂ ಇವತ್ತು ಉಪವಾಸ, ಇವತ್ತು ಅಸ್ವಸ್ಥ ಆಗ್ಯಾರ. ನಿನ್ನ ಹಿಡಿದು ಪೂರ ರಾತ್ರಿ ಬೆಳಗಾನ ಇಲ್ಲೇ ಕೂತಾರ. ಊಟ ಸುದ್ದಿ ಮಾಡಿಲ್ಲ ಇವ್ರಿಗೆ. ನಾವು ನಾಷ್ಟ ತಂದು ಕೊಡ್ತೇವೆ ಅಂದ್ರೆ ಬೇಡಪ್ಪ, ನಮ್ಗೆ ತಿನ್ನಲ್ಲ ಇವತ್ತು, ನಮ್ದು ಫೈಸಲ ಆದ್ಮೇಲೆ ತಿಂತೇವಂತಾರ. ಬರಲೇವ ಹಂಗ ನಾಳೆಗೆ ನಾಡ್ದು ಏನದ ಸ್ಟೇ ತೊಗೊಂಡ್ಮ್ಯಾಗ ನಾವು ಹೇಳ್ತೇವೆ ಅಂತ ಹೇಳಿಬಿಟ್ಟಿದ್ದೇವೆ. ಅವ್ರು ಇಲ್ಲ, ನಾವು ಈ ಸತ್ಯಾಗ್ರಹ ಇಲ್ಲೇ ಕೊಡ್ತೇವೆ ಅಂತ ಹೇಳ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟನೇ ಆಯ್ತು. ದೊಡ್ಡ ಯಾರ್ಯಾರು ಏನೇನು ಆಯ್ತು ಗೊತ್ತಿಲ್ಲ. ಯಾರ ಜೀವಕ್ಕೆ ಅವರೇ ಹೊಣೆ. ಯಾವ ರಾಜಕೀಯ ವ್ಯಕ್ತಿ ಬಂದಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿದಾಗ ಒಬ್ಬ ಇವರು ಚಂದು ಪಾಟೀಲ್ರು ಹೋದ್ ಸಾರಿ MLA ಇಂದಿದ್ದು, ಅವ್ರು ಬಂದ್ ಕಿಸಿ ನಮ್ಗೆ ಆಶ್ವಾಸನೆ ಕೊಟ್ಟಾರ. ನಾವು ನಿಮ್ಮ ಬೆನ್ನ ನಿಂತಿದ್ದೇವೆ, ನಾವು ಹೇಳ್ತೀವಿ ಕೇಳ್ತೀವಿ ಅಂತಿದ್ದ ಹೇಳ್ಯಾರ ಅವ್ರು. ಆಯ್ತು, ಅದಕ್ಕೆ ನಾವು ಒಪ್ಕೊಂಡಿದ್ದೇವೆ. ಕೇಳ್ರಿ ಆದ್ರೆ ನಮಗೆ ಇಲ್ಲಿದ್ದು ಬಿಡ್ರಿ ಅನ್ನೋದು ಬೇಡ. ಆಯ್ತು, ನಮಗೆ ಒಂದು ವೇಳೆ ನಾವು ಡಿಮಾಲಿಷ್ ಮಾಡ್ತೇವೆ ಅಂತೇಳಿ ಬಂದ್ರೆ ನಮ್ಮ ಜೀವದ ಮ್ಯಾಗಿಂದು ನಮ್ಮ ಜೀವ ಹುಡ್ದ ಕಿಸಿ ನೀವು ಡಿಮಾಲಿಷ್ ಮಾಡ್ರಿ. ಯಾರೇ ಇರ್ಲಿ, ಸರ್ಕಾರ ಇರಲಿ, ಯಾರೇ ಇರಲಿ, ನಮ್ದು ಇದೊಂದು ಅದ. ನಮ್ಮ ರಕ್ತ ಕೊಡ್ತೀವಿ, ನಾವು ಸಾಯ್ತೇವೆ.
ನಮಗೆ ಬೇಕಾಗಿಲ್ಲ. ನಮ್ಮ ಜಾಗ ಹೊಲ ಮನಿ ಮಾರಿ ಕಟ್ರೆ ಇವತ್ತು ಹೆಣ್ಮಕ್ಳು ಕೇಳಿದ್ರೆ ಅವ್ರು ಎದಿ ಹೊಡ್ಕೊಂಡ್ರು ಅವ್ರು. ಖಾಲಿ ಆರ್ಡರ್ ಕೇಳ ಡಿಗ್ರಿ ಆಗ್ಯದಪ್ಪ ಅಂದ್ರೆ ಹೆಣ್ಮಕ್ಳು ಎದಿ ಹೊಡ್ಕೊಂಡ್ರು ಅವ್ರು. ನಾಳೆಗೆ ಏನ್ರ ಆಯ್ತಂದ್ರೆ ಯಾರು ಹೊಣೆ ಇದಕ್ಕೆ? ಅದನ್ನು ಕೇಳ್ತಾ ಇದ್ದೀನಿ ನಾನು. ಇವರಿಗೆ ಕೇಳ್ತೀನಿ, ಸರ್ಕಾರ ಕೇಳ್ತೀನಿ, ಕಾರ್ಪೊರೇಷನ್ದವ್ರು ಯಾರೇನು ಸರ್ವೆ ಮಾಡಿ ಅವ್ರಿಗೆ ಕೇಳ್ತೀನಿ. ನಿಮ್ಗೆ ಹ್ಯೂಮಾನಿಟೀಸ್ ಬೇಕು ಸರ್. ಇಲ್ಲಿ ಮನಿಗಳವ, ನಾವು ಹ್ಯಾಂಗ್ ಮಾಡಮ್ ಸರ್? ಎಲ್ಲ ಪಬ್ಲಿಕ್ ಅದ, ನಾವೆಲ್ಲ ತಗೋಲ್ಲ. 4 ಸಾರಿ ಕಳ್ಸಿಗತ್ತಿದೇವ್ರಿ. ಆ ಕಡೆ ಈ ಕಡೆ ಬರ್ತಾರೆ, ಈ ಕಡೆ ಆ ಕಡೆ ಬರ್ತಾರೆ. ಹುಚ್ಚನಪ್ಲೆ ಒಂದು ಸಾವ್ನು ಸುತ್ತಾಕಲಿ ಮುಂಜಾನೆ ಇದೇ ಮಾಡಿದೆ. ಆ ಕಡೆ ಕೇಳ್ರಿ, ಸುತ್ತಾಗೋದು ಇಲ್ಲಿ ಮೂಲಿಗೆ ಬಿಡ, ಆ ಮೂಲಿಗೆ ಬಂದಾರ ಹೇಳ್ತಾರೆ, ಆ ಮೂಲಿಗೆ ಬಿಡ ಈ ಮೂಲಿಗೆ ಬಂದಾರ ಹೇಳ್ತಾರೆ. ಇದು ಏನ್ ಲೆಕ್ಕ ಅದನ ಇಲ್ಲ? ಏನ್ ನಾವೇನ್ ಮನುಷ್ಯರಿರ್ತೀವ ಏನಿರ್ತೀವಿ? ಅವ್ರು ಹಿಂದೆ ಬೆನ್ನ ಹತ್ಕೋತ ಹೋಗ್ಬೇಕು. ನಾಳೆಗೆ ಒಂದು ವೇಳೆ ಇವ್ರು ಈ ತರ ಮಾಡಿದ್ರಪ್ಪ, ನಾವು ಪೂರ ಬಂದೇ ಮಾಡ್ಬಿಡ್ತೇವೆ. ಏನ್ ಆಗ್ತದ ಆಗಲ್ಲ. ಪೂರ ಬಸ್ ಬಂದ್, ಎಲ್ಲ ಬಂದ್, ಪೂರ ಬಂದ್, ಬಸ್ ಬಂದ್, ಗಾಡಿ ಬಂದ್, ಎಲ್ಲ ಬಂದ್, ರೋಡ್ ಪೂರ ಈ ಚೆಕ್ ಪೋಸ್ಟಿಗೆ ಫುಲ್ ಮಾಡಿಬಿಡ್ತೇವೆ. ಏನು ಮಾಡ್ತಾರ ಮಾಡ್ಕೊಳ್ಳಲ್ಲ. ಇದೇ ನನ್ನ ಫೈನಲ್ ಉತ್ತರ ಅದ ನೋಡಿ. ಖಲಾಸ್. ನನ್ನ ಹೆಸರು ರಾಮತೀರ್ಥ, ನಾವು ಲಾಯರ್ ಇದ್ದೀವಿ, ನಾವು ವಕೀಲ.